ಸ್ನೇಹಿತರೆ, ಏನಂತ ಹೇಳಿದ್ರೆ ಈ ಎಪಿಸೋಡ್ ತುಂಬಾನೇ ದೊಡ್ಡ ಎಪಿಸೋಡ್ ಆಗ್ತಾ ಇದೆ. ಇದನ್ನ 2 ರಿಂದ 3 ಎಪಿಸೋಡ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಮುಂದಿನ ದಿನಗಳಲ್ಲಿ ಏನಂತ ಹೇಳಿದ್ರೆ ಅಕ್ಕಿಗಳ ಬಗ್ಗೆ ಯಾವ ರೀತಿಲಿ ಇರಬೇಕು, ಹೇಗಿರ್ಬೇಕು. ಇವತ್ತು ಏನಂತ ಹೇಳಿದ್ರೆ ಒಂದು ರಾಮ್ ಪ್ರಸಾದ್ ಸರ್ ಏನಂತ ಹೇಳಿದ್ರೆ ಅವರ ಒಂದು ಜೀವನದಲ್ಲಿ ಅಂದ್ರೆ ನಾ ಕಂಡ ಒಂದು ಪಾರಿವಾಳ ಶೋಕಿ ಅಂತ ಹೇಳ್ಬಿಟ್ಟು ಏನ್ ಹೇಳಿದ್ರು. ಇವತ್ತು ಇದನ್ನ ಒಂದು ಎಪಿಸೋಡ್ ಅಲ್ಲಿ ಮಾಡೋಣ. ನೆಕ್ಸ್ಟ್ ಇನ್ನೊಂದು ಎಪಿಸೋಡ್ ಅಲ್ಲಿ ಅವರ ಒಂದು ಯಾರ್ಯಾರು ಕಂಡ್ರು, ಏನೇನ್ ಮಾಡಿದ್ರು, ಮತ್ತೆ ಅಕ್ಕಿಗಳಲ್ಲಿ ಯಾವ ರೀತಿಲಿ ಇರ್ಬೇಕು ಅನ್ನೋದು ಇನ್ನೊಂದು ಎಪಿಸೋಡ್ ಮಾಡ್ಕೋಣ. ಅವ್ರ ಕೈಲಿ ಅಕ್ಕಿಗಳನ್ನ ಕೊಟ್ಟಿ ಯಾವ ರೀತಿಲಿ ಜಾತಿ ನೋಡ್ಬೇಕಾಗತ್ತೆ, ಯಾವ ರೀತಿಲಿ ಒಂದು ಒಳ್ಳೆ ಆಡೋ ಅಕ್ಕಿಲಿ ಸಿಂಪ್ಟಮ್ಸ್ ಏನೇ ನೋಡ್ಬೇಕಾಗತ್ತೆ ಅನ್ನೋದನ್ನ ಮುಂದಿನ ಒಂದು ಎಪಿಸೋಡ್ ಅಲ್ಲಿ ನಾನು ನನ್ನ ಪಿಜನ್ ಪಲ್ಸ್ ಯೂಟ್ಯೂಬ್ ಚಾನಲ್ಗೆ ಇದ್ ಮಾಡ್ತೀನಿ. ದಯವಿಟ್ಟು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದ್ರೆ ಇನ್ಸ್ಟಾಗ್ರಾಮ್ ಫಾಲೋ ಅಪ್ ಮಾಡ್ಕೊಳ್ಳಿ. ಪ್ರತಿಯೊಂದು ವಿಡಿಯೋಗಳು ಅಪ್ಡೇಟ್ ಬರ್ತಾ ಇರುತ್ತೆ. ಆದಷ್ಟು ಸೀನಿಯರ್ ಮೋಸ್ಟ್ ನಾನು ಹುಡುಕಾಟದಲ್ಲಿ ಇದ್ದೀನಿ. ಯಾರಿಗಾದ್ರೂ ನಿಮ್ಮ ಒಂದು ಸೀನಿಯರ್ ಅಂತ ಅನಿಸ್ದಾಗ ಅವರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಅಂತ ಏನಾದ್ರು ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ನಂಬರ್ ಕೊಡಿ. ನಂದು ಪ್ರತಿಯೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರು ಮತ್ತೆ ಯಾರು ವಿಡಿಯೋ ಮಾಡ್ತೀನಿ ಅವ್ರದ್ದು ಒಂದು ಬಯೋ ಅಂದ್ರೆ ಅವ್ರದ್ದು ಏನಂತ ಹೇಳಿದ್ರೆ ಒಂದು ಚರಿತ್ರೆ ಅಂದ್ರೆ ಹಿಸ್ಟ್ರಿ ಅವ್ರದ್ದು ಅದನ್ನ ಪ್ರತಿಯೊಂದು ಹಾಕಿರ್ತೀನಿ. ವಿಡಿಯೋ ಅಲ್ದೇನೆ ಯಾರಾದ್ರೂ ಅವ್ರ ಬಗ್ಗೆ ಇಂಟ್ರೆಸ್ಟ್ ಆಗಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಅದನ್ನ ಓದ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಪ್ರತಿಯೊಂದು ಯಾರದೇ ಆಗಿರ್ಬೋದು, ಇಲ್ಲಿವರೆಗೂ ನಾನು ಮಾಡ್ಕೊಂಡ್ ಬಂದಿರೋಂಥದ್ರಲ್ಲಿ ಪ್ರತಿಯೊಂದನು ಅದರಲ್ಲಿ ನಾನು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕೇ ಇರ್ತೀನಿ. ಪ್ರತಿಯೊಂದು ಅವ್ರ ಬಗ್ಗೆ ಏನು ಎತ್ತ ಯಾವ ತರ ಶೋಕಿಗೆ ಬಂದ್ರು, ಏನ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಅದರಲ್ಲಿ ನಾನು ಮೆನ್ಷನ್ ಮಾಡ್ತಾ ಹೋಗ್ತಾ ಇರ್ತೀನಿ. ಯಾರಿಗಾರ ಸಮಯ ಸಿಕ್ಕಿದಾಗ ಅದನ್ನ ನೋಡಿ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ದಯವಿಟ್ಟು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲ ಸರ್, ಇವಾಗ ನಮ್ ಗಿರೇಬಾಜ್ನ ಒಂದು ರಾಷ್ಟ್ರ ಮಟ್ಟಕ್ಕೆ ಅಂತಾರಾಷ್ಟ್ರ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ. ಯಾಕಂದ್ರೆ ಇವಾಗ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ನಮ್ ಬ್ಯಾಂಗ್ಳೂರಲ್ಲಿ ಇವತ್ತು ರೆಕಾರ್ಡ್ ಇರೋಂಥದ್ದು, ಕರ್ನಾಟಕ ರೆಕಾರ್ಡ್ ಇರೋಂಥದ್ದು 13h31 ಆಯ್ತಾ. ಆ ರೆಕಾರ್ಡು ಇವಾಗ ಸಾರ್ ಹೇಳ್ದಂಗೆನೆ ಆಲ್ರೆಡಿ ಬ್ರೇಕ್ ಮಾಡಿದ್ದಾರೆ. ಅಂದ್ರೆ ನಮ್ ಸ್ಟೇಟ್ ಅಲ್ಲೆಲ್ಲ, ಬೇರೆ ಸ್ಟೇಟ್ ಅಲ್ಲಿ ಅಂತ ಹೇಳಿದ್ರೆ ಅದೇ ರೀತಿಲೇನೆ ನಮ್ ಗಿರೇಬಾಜು ಎಲ್ಲೇ ಬೆಳಿಲಿ, ಎಲ್ಲೇ ಒಂದು ಆರ್ಲಿ ಸಂತೋಷನೇ. ಅದು ಏನಂತ ಹೇಳಿದ್ರೆ ಜಗತ್ ಜಾಹೀರಾತ್ ಆಗ್ಬೇಕು ಅನ್ನೋದು ಒಂದು ನನ್ನೊಂದು ಆಸೆ. ನಮ್ಮ ಕರ್ನಾಟಕದಕ್ಕೆ ಈಗ ಮಾನ್ಯತೆ ಇದೆ ಎಲ್ಲ ಕಡೆನೂ. ಅದನ್ನ ತಳಿ ನೀವು ಶುದ್ಧ ಮಾಡ್ತಾ ಇಲ್ಲ ಇವರು. ಓಕೆ, ಇವರು ಒಂದೊಂದ್ ಕಡೆ ಕೊಟ್ಟಿದ್ ಕಡೆ ಆಡೇ ಒಂದೊಂದ್ ಕಡೆ ಫೇಲ್ಯೂರ್ಗಳಾಗ ಅದೇ ಬಂದಿರೋ ಇದೆ ಅಲ್ಲ. ಇವಾಗ ಅವ್ರು ಕೇಳಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಟೇಟ್ ವೈಸ್ ಆಗಕ್ಕೆ ನೀವು ಏರಿಯಾ ವೈಸ್ ಆಗೋದೇ ಕಷ್ಟ, ಸ್ಟೇಟ್ ವೈಸ್ ಆಗೋದೇ ಕಷ್ಟ. ಅವಾಗ ಅಂತಾರಾಷ್ಟ್ರೀಯ ಎಲ್ಲಿ ಬಂತೀನಿ. ಇವಾಗ ಆಗಿದೆಯಲ್ಲ ಸರ್, ಇವಾಗ ಕರ್ನಾಟಕದಲ್ಲಿ ಇವಾಗ ನಂಬರ್ 1 ಇವಾಗ 31 ನಿಮಿಷ ಬಿಟ್ಟಿದಾರಲ್ಲ ಸರ್, 13h31. ಅದಕ್ಕಿಂತ ಮುಂಚೆ ನಮ್ಮ ಇವರು ಕೇರ್ ಫ್ರಮ್ ಇವ್ರು ಬಿಟ್ರು, ಚಂದ್ರಣ್ಣ ಅವ್ರು ಬಿಟ್ರು ಆಯ್ತಾ. ಅವ್ರ ರೆಕಾರ್ಡ್ ಇತ್ತು, ಅವ್ರ ರೆಕಾರ್ಡ್ ನ ಮತ್ತೆ 31 ನಿಮಿಷದ ರೆಕಾರ್ಡ್ ಬ್ರೇಕ್ ಆಯ್ತು. ಅದಾದ್ಮೇಲೆ ಈ ವರ್ಷ ಯಾರೋ ಟ್ರೈ ಮಾಡಿದ್ದಾರೆ, ಬಟ್ ಬ್ರೇಕ್ ಆಗತ್ತೆ. ಅದಾದಾಗ ಅದು ವಿಶ್ವ ಮಟ್ಟದಲ್ಲಿ ಮುಟ್ಟಬೇಕು ಅನ್ನೋದು ಒಂದು. ಈಗ ಈಗಿನ ಹೆಜ್ಜೆ ಇಟ್ಟಿದೀವಿ, ಮುಂದಕ್ಕೆ ಆಗುತ್ತಾರೆ ನೋಡೋಣ ಅಂತ ಅಷ್ಟೇ ಹೇಳ್ಬೋದು. ಅಲ್ಲ, ಸಾಕಷ್ಟು ಹಿರಿಯರು ನೀವು ಸುಮಾರಷ್ಟು ಒಂದು 60. ಅದೇ ಇವಾಗಿನ ಒಂದು ಬೆಳವಣಿಗೆ, ಇದು ಬದಲಾವಣೆ ಬೆಳವಣಿಗೆ. ನಾವು ಹಳೆ ತಗೊಂಡಾಗ ಹಳೆಗೂ ಇವಾಗ ಕಂಪೇರಬಲ್ ಮಾಡಿದ್ರೆ ಇವಾಗ ಒಂದ್ ಸ್ವಲ್ಪ ಬದಲಾವಣೆ ಶಕೆ. ಮುಂದೆ ಆಗುತ್ತೋ ಏನೋ ಒಂದು ನೋಡೋಣ ಸರ್. ಮತ್ತೆ ಇನ್ನೊಂದು ನಂಗೆ ಡೌಟ್ ಒಂದಿದೆ, ಅದು ನಿಮ್ಮತ್ತ ಹಿರಿಯರ ಹತ್ರನೇ ಕೇಳ್ಬೇಕು. ಏನಂತ ಹೇಳಿದ್ರೆ ನನ್ನ ಅಕ್ಕಿನೂ ಅಂದ್ರೆ ನಮ್ದೊಂದು ಅಕ್ಕಿ ಇತ್ತು, ಅದು 14 ಅವರು ಆರಿ ಖಾಲಿಯಾಗಿ ಹೊರಟೋಗಿ ಮಾಣಿಸ ಬಿಟ್ಟು ಬಂದಿದೆ ಅಂತ ಹೇಳ್ತಾ ಇದ್ರು. ಈ ತರ ನಿಮ್ಮ ಒಂದು ಅನುಭವದಲ್ಲಿ ಅವತ್ತಿನ ಟೈಮಲ್ಲಿ ಯಾವ್ದಾರ ಆಡಿರೋ ಉದಾಹರಣೆಗಳು ಇದೆಯಾ ಸರ್? ಸಾಕಷ್ಟು ಅಂದ್ರೆ 13 ಆಡಿದೆ, ಆಡಿ ಛತ್ರಿ ಭರ್ತಿ ಆಗದೇನೆ ಅಕ್ಕಿ ಖಾಲಿ ಹೊರಟೋಗಿರೋದು. ಪಂದ್ಯ ಟೂರ್ನಮೆಂಟ್ಗೂ ಆತರ ಆಗಿದೆ. ಎಲ್ಲರಿಗೂ ಗೊತ್ತಿದೆ. ಹೇಳ್ಬೇಕು ಅವರು, ನಂದೇ ಅಂತ ಹೇಳ್ಬಾರ್ದು ಯಾವಲ್ಲೂ, ಬೇರೆಯವ್ರದ್ದು ಆಗಿರೋದು ಹೇಳ್ಬೇಕು. ಸುಮಾರು ಆಗಿದೆ, ನಡೆದಿದೆ. ಇವಾಗೂ ನಡೆದಿದೆ, ಹೋದ ವರ್ಷವೂ ನಡೆದಿದೆ. ಆ ತರದೆಲ್ಲ ಹೇಳಿಲ್ಲ ಗೊತ್ತಾ ಸರ್. ಆಮೇಲೆ ಇನ್ನೊಂದು ವಿಚಾರ, ನೀವು ರಾಮ್ ಪ್ರಸಾದ್ ಸರ್ ನಿಮ್ ಕೇಳ್ತಾ ಇರೋದು ಇದು ವಿಚಾರ. ಇದು ಈ ಒಂದು ಗಿರೇಬಾಜ್ ಅಂತ ಬಂದಾಗ ಒಂದು ಅಕ್ಕಿಗಳಲ್ಲಿ ಇವಾಗ ಏನಂತ ಹೇಳಿದ್ರೆ ಸಾದಾದಲ್ಲಿ ಏನಂತ ಹೇಳಿದ್ರೆ 24 ಗಂಟೆ ಅಂದ್ರೆ 23 ಚಿಲ್ಡ್ರೆನೋ 24 ಗಂಟೆನೋ ಚಿಲ್ಡ್ರೆ ಒಂದು ಆಡಿ ರೆಕಾರ್ಡ್ ಆಗಿದೆ. ಈ ನಮ್ ಗಿರೇಬಾಜ್ ಅಲ್ಲಿ ನೀವು ಅಳುಬ್ರು ಸೀನಿಯರ್ ಎಲ್ಲ ನೋಡಿದಿರಲ್ಲ, ನೈಟ್ ಟೈಮ್ ಅಲ್ಲಿ ಅಕ್ಕಿಗಳನ್ನ ಯಾಕೆ ಆರಿಸಿ ಪ್ರಾಕ್ಟೀಸ್ ಮಾಡ್ಲಿಲ್ಲ? ಇಲ್ಲ ಅವಕ್ಕೆ ಆ ಸಿಂಪ್ಟಮ್ಸ್ ಅವಲ್ಲಿ ಇಲ್ವಾ? ಅಕ್ಕಿಗಳಲ್ಲಿ ಇದ್ದು ಇವರು ಅದನ್ನ ಅಳವಡಿಸ್ಲಿಲ್ಲ ಸಿಸ್ಟಮ್. ಈಗ ಅಳವಡಿಸ್ತಾ ಇದೆ.
ಓಕೆ. ಈಗ ಇತ್ತೀಚೆಗೆ ಹಾ. ಒಂದ್ 4-5 ವರ್ಷದಿಂದ ಲೈಟ್ಗಳು ಕಿಟ್ಗಳು ಹಾಕಿ ತರಬೇತಿ ಕೊಡ್ತಾರೆ. ಅದೇ ಈಗ ನಾ ಹೇಳಿದ್ನಲ್ಲ, ಈಗ ಒಂದು ಬದಲಾವಣೆ ಶಕೆ ಶುರುವಾಗಿದೆ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಅಷ್ಟೇ. ಅವಾಗೆಲ್ಲ ಏನ್ ಇದ್ರದ್ದು ಅಂತ ನೆಸೆಟಿ ಬೇಕಾಗಿಲ್ಲ. ಅವ್ರಕ್ಕೆ ವಾರ ಆಡಿದ್ದಕ್ಕೆ 15 ದಿನ ನೋಡೋದಕ್ಕೆ ಕಂಟಿನ್ಯೂಸ್ ಆಗಿ ಕಂಟಿನ್ಯೂಸ್ ಆಗಿ ಓಕೆ. ದಿನ ತಪ್ಪದೆ ಆಡಿರೋ ಇದ್ದೀರಿ. ನಾನೇ 7 ದಿನ ನೋಡಿದ್ದೀನಿ, 6 ದಿನ ನೋಡಿದ್ದೀನಿ, 5 ದಿನ ನೋಡಿದ್ದೀನಿ. ಮತ್ತೆ ಇವತ್ತು ನಕ್ಕಿಗಳು ಯಾಕೆ ಸರ್ ಒಂದ್ಸತಿ ಆಡ್ಬಿಟ್ಟು ಕೆಳಗಡೆ ಕೆಡಿಸ್ಬಿಟ್ಟವ್ರಿ, ಆಮೇಲೆ ಕಾಯಿಲೆಗಳು ಬಂದು ಸತ್ತೋಗ್ಬಿಟ್ಟವ್ರಿ. ಸತ್ತಿರೋರ್ನ ಬದುಕ್ಸಕ್ಕಾಗತ್ತ? ಸತ್ತಿರೋಕೆ ತರಕಾಗ್ತೇವ? ಬಂದ್ ಬಿದ್ದಿರ್ತೈತೆ, ಕಳ್ತನ ಆಗೋಗ್ಬಿಟ್ಟವ್. ಇದಕ್ಕೇನ್ ಹೇಳ್ತೀರಿ? ಇದೇ ಚೆನ್ನಿಗರ ಹೇಳಿದೀನಿ ನಾನು, ಗುಂಡಾರ್ ಲಾಲ್ಕಟ್ಟು. ಆಮೇಲೆ ಸಾಯಂಕಾಲ 6:30-5 ಗಂಟೆಗೆ ಕುಂತ್ಕೊಳ್ತು. ಯಾವ ದುರಾದೃಷ್ಟನೋ ಒಂದೇ ತಿಂಗಳ ಕತ್ಕೊಂಡೇ ಹೋಗ್ಬಿಟ್ಟು ಸೀಗೆಕಾಯಿ ಫ್ಯಾಕ್ಟ್ರಿಗೆ ಹೋಗ್ರು ಅಣ್ಣ ತಮ್ಮರು ಯಾವ್ದೋ ಶಿಫ್ಟ್ ನೋಡೋರು ಪಡ್ಕೊಂಡೇ ಹೋಗ್ಬಿಟ್ಟು. ಹೆಂಗ ಹಳೇದಿದೆ. ಈಗ ನಮ್ಮಲ್ಲೇನು ನಾ ಕಂಡಂಗೆ ನಮ್ಮ ತಳಿಲೇನೆ ದಿನ ಈ ಉಡಾನ್ ಅಂತ ಅದೇನ್ ಇವಾಗ ಇದೆಲ್ಲ ಇಟ್ಟು ಬಿಡ್ತಾರೋ ಅದೆಲ್ಲ ನನಗೆ ಅದೆಲ್ಲ ತಲೆಲೇ ಇಲ್ಲ. ಹಳೇದು ನಮ್ಮ ಅಕ್ಕಿಲಿ ಇವತ್ತು ಎದ್ದೇಳ್ತು ಅಂದ್ರೆ ಕೂತ್ಕೋತಪ್ಪ ಸಾಯಂಕಾಲ ಅನ್ನೋರು ನಾವು. ಇತ್ತು ಒಪ್ಪಣ. ಅಂದ್ರೆ ಅವತ್ತಿನ ಟೈಮಲ್ಲಿ ನೀವು ಹಿರಿಯರೆಲ್ಲ ಉಡಾನ್ ಸೆಟ್ ಎಲ್ಲ ಮಾಡ್ತಾರಲ್ಲ ಮೊದ್ಲೇ ಪ್ರೀವಿಯಸ್ ಅದಕ್ಕೆ ಕೇಳಿ. ಇಲ್ಲಿ ನನ್ಗೆ ನಮ್ ತಾತಂದು ನಮ್ಮನೆಯದ ಎರಡೇ ಇದು ತಳಿಗಳು. ಇಲ್ಲಿದೊಂದು ಹೇಳಿದಾಗ ಅವ್ರು ನಗೋರು. ಇಲ್ಲಿ ಅದೇ ಈ ತರ ನೀವು ಮಾಡ್ತೀರಾ, ಅವ್ರು ಹೇಳೋರು ನಿಮ್ ಬೆಂಗಳೂರಲ್ಲಿ ಈ ತರ ಮಾಡ್ತಾರೆ, ಆ ತರ ಮಾಡ್ತಾರೆ, ಈ ತರ ಮಾಡ್ತಾರೆ, 3 ದಿನ ಬಿಡ್ಬೇಕು ಅಂತ. ಅವ್ರವು ಎದ್ರೆ ಸಾಕು, ಕೂತ್ಕೊಳ್ಳೋದ್ರೆ ಸಾಕಪ್ಪ ಅನ್ನೋರು. ಇದ್ದು ತಳಿ ನಾನೇ ತುಂಬಾ ಬಿಟ್ಟಿದ್ದೀನಿ. ದಿನ ಅಕ್ಕಿ ಕುಂತ್ರೆ ಸಾಕು ಅಂತ ಜಪ ಮಾಡೋರು. ಹೆಂಗೆ ಈಗ ಹೊಡ್ಕೊಂಡ್ ಕೂತ್ಕೊಳ್ತೇವೆ, ಎಲ್ಲ ಆಡ್ತೇವೆ. ಹೊಸೆಟ್ ದಿನ ಕೂಡ್ಸ್ಕೊಳಕ್ ಈಗ ನಾನು ಅದ್ರ ಬಗ್ಗೆ ಹೇಳಿದ್ರೆ ಇವ್ರಿಗೆಲ್ಲ ಗೊತ್ತಾಗಲ್ಲ. ಸಾಕಪ್ಪ ಅಂತ ಇದ್ರು. ಇಲ್ಲಿ ಅಕ್ಕಿನೇ ಎಷ್ಟೋ ಜನ ನೋಡಿಲ್ಲ, ಸುಮ್ನೆ ಮಾತಾಡ್ತಾರೆ, ವಾದ ಮಾಡಿ ಪ್ರಯೋಜನ ಇಲ್ಲ ಅಂತ ಸುಮ್ನೆ ಇಷ್ಟ ಬೇಡ ಏನಕ್ಕೆ ಅದ್ರಲ್ಲಿ ಅಂತ ಸುಮ್ನೆ ಇದೀವಿ ಅಷ್ಟೇ. ಇವಾಗ ಮಾತಾಡಿದ್ರೆ ಏನಕ್ಕೆ ಪ್ರಯೋಜನ ಇಲ್ಲ. ನಮ್ ಸಾಕಷ್ಟು ತಳಿ ಬಿಟ್ಟಿದೀನಿ ನಾನು. ಸುಮಾರು ತಳಿ ಆಡಿ ಹಿಂಗ್ ಕೇಳ್ತಾರೆ. ಈಗ ನಾವ್ ಅದೆಲ್ಲ ಸುತ್ಕೊಂಡ್ ತಗೊಂಬಂದ್ರೆ ಅದ್ರದ್ದು ಪ್ರಯೋಜನ ಬರಲ್ಲ. ಯಾರು ಇಲ್ಲ ಇವಾಗ ಹೇಳಕ್ಕೆ ಮಾಡಕ್ಕೆ. ಸೋಮಣ್ಣ ಸರ್, ಇದು ನಿಮ್ಗೆ ಪ್ರಶ್ನೆ. ಇದು ಹೇಳಿ. ನಿಮಗೆ ಇಷ್ಟವಾದಂತ, ನೀವು ಇಷ್ಟು ವರ್ಷ ನೋಡ್ಕೊಂಡ್ ಬಂದಂತ ಇದ್ರಲ್ಲಿ ನಿಮ್ಗೆ ಇಷ್ಟವಾದ ತಳಿ ಜಾತಿ ಅಂತ ಯಾವ್ದನ್ನ ಇಷ್ಟಪಡ್ತೀರಾ ಸರ್? ಕೇಳಿ. ನೀವು ಬೆಂಗಳೂರದ ಬೇರೆ ಕಡೆದ ಕೇಳಿ. ಬೆಂಗಳೂರು ಇಲ್ಲಿದೆ ಹೇಳ್ತೀನಿ ಕೇಳಿ. ಇವಾಗ ನೋಡಿ ಚಾಮರಾಜ ಮಂಡ್ಯ ಅಣ್ಣವ್ರು ರೇಗ್ದಾರು, ಮಾಡಿ ಲಿಂಗಣ್ಣವ್ರು ರೇಗ್ದಾರು, ಚಾಮರಾಜಪೇಟೆ ಮಾಡಿ ಲಿಂಗಣ್ಣವ್ರು, ಈ ನಮ್ಮ ಬಂಡಡಿ ಸರ್ಕಲ್ ಮಾಡಿ ಲಿಂಗಣ್ಣವ್ರದಲ್ಲ ಬ್ಲೌಸ್ ಅವ್ರದ್ದು. ಇವೆಲ್ಲ ತಳಿಗಳು ಒಳ್ಳೆ ತಳಿ ಅಲ್ವಾ ಅದು ಆಡಿರೋದು. ಅವನ್ನ ಎಲ್ಲಾರು ಒಪ್ಕೋಬೇಕಲ್ಲ. ಒಬ್ಬ ಕಲೆಗಾರ ಆಗಿ ಆ ಕಲೆಯಲ್ಲಿ ಇದ್ದು ಆ ತಳಿ ಎಲ್ಲಾರ ಮುಂದೆ ಆಡಿದೆ. ಬಣ್ಣ ಎಲ್ರಿ ಐತಿ ನಿಮ್ಗೆ ಈಗ ತೋರ್ಸ್ರಿ. ಅವೆಲ್ಲ ಆಡಿರೋ ತಳಿ ಒಪ್ಕೋಬೇಕಲ್ಲ ಸರ್. ಬೇಜಾರ್ ಮಾಡ್ಕೋಬೇಡಿ. ಇಲ್ಲ ಹೇಳಿ. ರಾಮ್ ಪ್ರಸಾದ್ ಸರ್ ಕೇಳ್ತಾ ಇರೋದು. ಆಕ್ಚುಲಿ ನಾನು ಕೂಡ ಹುಡುಕ್ತಾನೆ ಇದ್ದೀನಿ. ಈ ಒರಿಜಿನಲ್ ಸೌರನ್ ಧೂಮಾ ಅಂದ್ರೆ ಅದ್ರ ಬಣ್ಣ ಏನ್ ಸರ್? ಅದು ಒರಿಜಿನಲ್ ಅಂತ ಹೇಳಿದ್ರೆ, ಯಾಕಂದ್ರೆ ಮೊನ್ನೆ ಯಾರೋ ಒಬ್ರು ಒಂದು ವಾಟ್ಸಪ್ ಇದ್ರಲ್ಲಿ ಹಾಕ್ಬಿಟ್ಟು ಸೌರನ್ ಧೂಮಾ ಸೇಲ್ಗಿದೆ ಅಂತ ಹೇಳ್ಬಿಟ್ಟು ಹಾಕಿದ್ರು. ಬಟ್ ಯಾರು ಅಂತ ಬೇಡ, ಅದ್ರ ಒರಿಜಿನಲ್ ಬಣ್ಣ ಇದೆ. ನಾನು ಅದನ್ನ ಸುಮಾರು ಜನಕ್ಕೆ ತೋರಿಸ್ದೆ. ಯಾರು ಹೇಳಿದ್ದು ಒರಿಜಿನಲ್ ಇದು ಸೌರನ್ ಧೂಮಾ ಅಂತ ಯಾರು ನಿಮ್ಗೆ ಹೇಳಿದ್ದು ಅಂತ ನನಗೆ ಕೇಳಿದ್ರು. ನಾನು ಅದ ವಿಡಿಯೋ ಕೂಡ ಕಳಿಸಿದ್ದೆ ಅವ್ರಿಗೆ. ಆಕ್ಚುಲಿ ಒರಿಜಿನಲ್ ಸೌರನ್ ಧೂಮಾ ಅಂದ್ರೆ ಯಾವ್ದು ಸರ್? ಅದು ಅಲ್ಲ, ಅದೇನು ಸಬ್ಜಾ ಸಿಂಪ್ಟಮ್ಸ್ ಅಲ್ಲಿ ಬರುತ್ತಂತ. ಎಣ್ಣೆ ಕಪ್ ಧೂಮಾ ಆ ಕಣ್ಣು ಇವಾಗ ನೀವು ಕಲರ್ ತರ್ಬೋದು. ಅಲ್ಲ ಆಕ್ಚುಲಿ ಏನಂತ ಹೇಳಿದ್ರೆ ಧೂಮಾದಲ್ಲೂ 3 ಬಣ್ಣ ಅಂತ ನಾನ್ ಕೇಳ್ಪಟ್ಟಿದ್ದೆ. ಧೂಮಾದಲ್ಲೂ ಕೂಡ ಆಯ್ತಾ, ಕಪ್ ಧೂಮಾ ಒಂದ್ ಬರ್ತದೆ, ಮಾಮೂಲಿ ಧೂಮಾ ಒಂದ್ ಬರ್ತದೆ. ಧೂಮಾ ಐತರಿ. ಯಾವ ಧೂಮಾ ಅಂತ ಹೇಳ್ತೀರಿ ನೀವು? ಸೌರನ್ ಧೂಮಾ ಅಂತೀರಿ. ಸೌರನ್ ಧೂಮಾ ಎಷ್ಟು ಜನ ನೋಡವ್ರೆ? ರಾಮಣ್ಣ ನೋಡಿದ್ದೀರಾ? ಲೂಸ್ ರಾಮಣ್ಣ ಲೂಸ್ ರಾಮಣ್ಣ ನೋಡಿದ್ದೀರಾ? ಮೆಜೆಸ್ಟಿಕ್ ಅಣ್ಣಿಮನ್ ದೇವಸ್ಥಾನ ಅಂತ. ಸೌರನ್ ಧೂಮಾ ಎಲ್ಲಿ ನೋಡಿದೀರಿ ನೀವು? ಈಗ್ಲೂ ಐತಾ? ಎಷ್ಟೊತ್ತು ಆಡ್ತಾರೆ? ಎಷ್ಟೊತ್ತು ಆಡ್ತಾ ಐತೆ ಅಂದ್ರೆ ಕಾಲ ಆರೋದು ಎಷ್ಟೊತ್ತು? ಹಂಗಾರೆ ಇಟ್ಟಿರ್ಬೋದು. ಎಲ್ಲಿಂದ ತಂದ್ರಿ ನೀವು? ಅಪರೂಪ ಎಲ್ಲ ಕಣ್ಣು ಇಲ್ಲ ಇವ್ರ ಅವೆಲ್ಲ ಧೂಮಾ ಕಣ್ಣು ಅವೆಲ್ಲ ಯಾವ್ದ ಹೇಳ್ಬೋದು. ಆ ಸ್ವಲ್ಪನೇ ಇಲ್ಲ.
ಅರ್ಥವಾಯ್ತಾ? ಕೇಳಿದ್ರ ನೋಡ ಸರ್ ಇವಾಗ ಸರ್ ಈಗ ತುಮಕೂರು ರಾಬಿಗೆ ನಮ್ ಶ್ಯಾಮಕೃಷ್ಣಪ್ಪ ಅವರು ಒಂದ್ 50 ಅಕ್ಕಿ 1001 ದುಮ್ಮ ಅಂತ ಕೊಟ್ಟಿದ್ರು. ಕೊಟ್ಟಿದ್ರಾ? ಅದು 1001 ದುಮ್ಮ ಅಲ್ಲ, ಕಸ್ತೂರಿ ಇಲ್ವಾ? ಯಾವ್ದು ಕೊಳ್ಳೇಗಾಲ ಕಸ್ತೂರಿ. ಕಸ್ತೂರಿ ಹತ್ರನೇ ಎಡೆನಲ್ಲೂರು ಅಂತ 50 ಇತ್ತು. ಏನಂತ? ಎಡೆನಲ್ಲೂರು ಅಂತ 50. ಬಟ್ ಎಡೆನಲ್ಲೂರು ಅಲ್ಲ ಅದು. ಕೂತ್ಕೊಳ್ರಿ. ಸುಮಾರು ಹಾಳು ಮಾಡಿದೆ. ಲಾಸ್ಟ್ ಅಲ್ಲಿ ಒಂದು 4-5 ಬ್ರೀಡ್ ಕಾಪಾಡಿದ್ದೆ. ಅದೇ ತುಂಬ್ಕೊಂಡು ಹೋಗಿ ಅನ್ಯಾಯ ಎಲ್ಲ ಮಶಾಣಕ್ಕೆ ಹಾಕ್ಬಿಟ್ಟೆ. ಬಿಡಿ ಅಂತ ಕೊಟ್ಟಿರೋರು ಒಂದೇ ಸತಿ ಮಶಾಣ ಕಳ್ಸೋದಕ್ಕೆ ಎಲ್ಲ ಬಹಳ ಒಳ್ಳೆ ತಳಿ ಬಿಡಿ. ಜನ ಗೊತ್ತಿಲ್ಲ, ತಳಿನೇ ನೋಡಿಲ್ಲ ನೀನು, ಏನ್ ಸಿಂಪ್ಟಮ್ಸ್ ಇದೆ ಅಂತ ಗೊತ್ತಿಲ್ಲ. ಬಹಳ ಜನಕ್ಕೆ ಅಲ್ಲೇ ಬಂದಿರೋದು. ಇವಾಗ ಯಾರ ಬಹಳ ಅಳುಬುರು ಕೇಳಿದ್, ನೋಡಪ್ಪ ಹಿಂಗಿತ್ತಪ್ಪ ಗಂಡು, ಹೇಳ್ಬಲ್ಲೆ. ಬಹಳ ಜನ ತಲೆಗಚ್ಚಿದ್ದೀವಿ ನೋಡಯ್ಯ, ಹಿಂಗೆ ಇತ್ತು, ಇದೇ ಪ್ಯಾಟರ್ನ್ ಇದೇ ಪ್ಯಾಟರ್ನ್ ಇದೇ ಪ್ಯಾಟರ್ನ್. ಸರ್ ಇವಾಗ ಒಂದು ಒಳ್ಳೆ ಅಕ್ಕಿ ಅಂತ ಬಂದಾಗ ಅದು ನಿಂತ್ಕೊಳ್ಳೋ ಶೇಪ್ ಅಲ್ಲಿ ಏನು ಬೇಡಪ್ಪ. ಈ ಖಾದರ್ ಶರೀಫ್ ಗಾರ್ಡನ್ ಅಂತದಲ್ಲೇ ಇದ್ದಿದ್ದು ಯಾವ್ದು ಕುದಿಸ್ದು, ಅವನ್ ಕೊಟ್ಟಿನ ಒಂದ್ 4-5 ಕಡೆ ಒಳ್ಳೆ ಚೆನ್ನಾಗ್ ಆಡ್ತು. JC ರೋಡ್ ಕಡೆ ಎಲ್ಲ ಹೋಗ್ತೀನಿ, ತಡಿ ಶುದ್ಧ ಮಾಡೋರು ಕೊನೆ ಕೆಡಿಸ್ಬಿಡ್ತಾರೆ. ಎಲ್ಲಿ ಅಂದ್ರೆ ನಾನು ಅನ್ನೋದು ಆಂಬಾವ ಬರುತ್ತೆ, ಈಗ ಬಂದು ನಕ್ಕಿ ಕಡಿಸ್ಬಿಡ್ತಾನೆ. ಅವ್ರು ಯಾವ್ದೋ ಧೂಮ ಹಾಕಿದ್ರೆ ಇವನು ಅದೇ ಧೂಮ ಹಾಕ್ತಾನೆ. ಧೂಮ ಅಂದ್ರೆ ಬಣ್ಣ ಏನಿತ್ತು, ಗುಣ ಏನಿತ್ತು, ಅಂಶ ಏನಿತ್ತು, ಯಾವ ಜಾತಿಗೆ ಬಂದಿದ್ದು, ಎಲ್ಲಿ ಸೇರಿದ್ದಕ್ಕಿಂತ ಹುಟ್ಟು ಸುಮ್ನೆ ಜಾತಿ ಅಂತಾರ. ಒಂದ್ ಹೆಣ್ಣು ತಗೋಬೇಕು ಅಂದ್ರೆ ಯಾವ ವಂಶಸ್ಥರು, ಏನೋ ಬೆರ್ಕೆ ಗಿರ್ಕೆ ಐತಾ, ಇವ್ರು ಹೆಂಗೆ ಅವರು ದೊಡ್ಡಪ್ಪನ ಕಡೆ ಅವರ ಚಿಕ್ಕಪ್ಪನ ಇಷ್ಟೆಲ್ಲ ಕೇಳ್ತೀವಿ. ಇದ್ರಲ್ಲಿ ಯಾಕೆ ಅಕ್ಕಿನಲ್ಲಿ ನೋಡಕ್ಕಿಲ್ಲ? ನೋಡೋಕೆ ಇಲ್ವಲ್ಲ ನೀವು, ಜೊತೆನೂ ಹಾಕಕ್ಕಿಲ್ಲ, ನೊಟ್ಟಿಗೆ ಸ್ನಾನನೇ ಮಾಡಿರಕ್ಕಿಲ್ಲ. ದಾವಡಿಲಿ ಅಕ್ಕಿ ಬಿಡೋರ್ನು ನೋಡಿದ್ವಿ. ಹಿಂಗೆ ಪೂಜೆ ಎಲ್ಲ ಇತ್ತು ಬ್ರೂಸ್ ನಲ್ಲಿ, ಶುಕ್ರವಾರ ಪೂಜೆ ಮಾಡಿ ಗಂಜಿಲ ಚುಂಕಾಯಿಸಿ ಪೂಜೆ ಮಾಡೋರು. ಹೆಂಗೆ ಬೆಂಗಳೂರ್ದು ಹಳೆ ಅಕ್ಕಿ ಆಡಿರೋ ಅಕ್ಕಿದು ರಹಸ್ಯವೇ ಬೇರೆ ಇದೆ. ಇವರು ಒಳ್ಳೊಳ್ಳೆ ಅಕ್ಕಿ ಇತ್ತು. ಎಷ್ಟ್ ಜನ 40-50 ವರ್ಷ ತಳಿ ಹೆಂಗ್ರಿ ನೀವು ಇಟ್ಕೊಂಡ್ ಬರ್ತೀರಿ? ನಿಮ್ಗೆ ನಾಲೆಡ್ಜ್ ಇಲ್ವಲ್ಲ. ಅವಾಗ ನಿಮ್ಗೇನ್ ವಯಸ್ಸು? ಸುಮ್ನ ರಾಮಣ್ಣ ಗೊತ್ತು ಅಂದ್ಬಿಡ್ತಾರೆ. ಇವನ್ ವಯಸ್ಸು ನೋಡ್ರಿ 45, ರಾಮಣ್ಣ ಆಯ್ತು 80 ಸತ್ತಿದ್ದು, ಏನ್ ಗೊತ್ತಾಗತ್ತೆ ಅವ್ನ ವಯಸ್ಸು? ಗೋವಿಂದಪ್ಪ ಗೊತ್ತು ಅಂತಾರೆ. ಹೌದು, ಗೋವಿಂದಪ್ಪ ಗೊತ್ತ. ಹೆಂಗಿದ್ರು ಹಿಂಗಿದ್ರು, ಎಲ್ಲ ಫೋಟೋ ನೋಡೋಣ. ಕಂಠ ಹೆಂಗಿತ್ತು, ಹಿಂಗ್ ಮಾತಾಡೋರು. ಅಲ್ಲೇ ನಿನ್ ಕೈಲಿ ಹೋಗು, ಮಗು ತರ ಮಾತಾಡೋರು. ಘಟ ದೊಡ್ಡ ಘಟ, ಚಿಕ್ಕ ಮಕ್ಳು ಮಾತಾಡಕ್ಕಿಲ್ಲ, ಆ ತರ ಮಗು ತರ ಮಾತಾಡೋರು. ಕಂಠ ಅಂತ ಕಂಠ, ಶಿಶು ಕಂಠ. ಒಂದು ಒಕ್ಕೈಕಾಗಿ ಮಾತು ಬರ್ತಾ ಇರ್ಲಿಲ್ಲ ರೀ ಆ ಕಾಲದಲ್ಲಿ. ಕುತ್ಕೊಂಡಿದ್ರೆ ಈಗೇನಿಲ್ಲ, ಕೊಡ್ಬೇಕು ಎಲ್ಲಾನು ಅಂತ ಮಾತುಗಳೇ ಬರೋದು. ಈಗ ಎಲ್ಲೂ ಶುದ್ಧವಾಗಿ ಮಾತಾಡ್ತಾರೆ ಹೇಳಿ. ಈಗಲೇ ಒಂದ್ 4-5 ಎಜುಕೇಟೆಡ್ ನೋಡ್ತಾ ಇರೋದು. ಅವಾಗೆಲ್ಲ ಎಜುಕೇಟೆಡ್ ಅಂದ್ರೆ ಬಹಳ ಮರ್ಯಾದೆ ಆ ಕಾಲದಲ್ಲಿ. ಓದಿರೋನು ಅಂದ್ರೆ ಬಹಳ ಮರ್ಯಾದೆ. ಓದೋನಪ್ಪ ಅವಾಗ ಪ್ಯಾಂಟ್ಗಳು ಟ್ಯೂಬ್ ಪ್ಯಾಂಟ್ ಹಾಕೊಂಡಿ ಓದೋನಪ್ಪ ಹಂಗೆ ಆ ಕಾಲ ಒಂಥರ. ಆಮೇಲೆ ಬೆಲ್ ಬಾಟಮ್ ಬಂತು, ಎಲ್ಲ ಬಂತು ಹಂಗೆ. ಅದೇ ತರನೇ ಎಲ್ಲ ತಳಿನ ಶುದ್ಧ ಮಾಡಿ ತಳಿ ಇಟ್ಟವ್ರೆ. 1000 ಮಾತಾಡ್ಬೋದು. ಮತ್ತೆ ಯಾಕೆ ಹುಡುಕ್ತಾ ಇದ್ದೀರಿ? ಮತ್ತೆ ಯಾಕೆ ತರ್ತೀರಿ? ಆಪೋಸಿಷನ್ ಅಕ್ಕಿ ಹಿಡಿದ್ರೆ ಆ ಬಣ್ಣ ಅವ್ರ ಮನೆಯೊಳಗೆ ಮಾಡಕ್ತಾ ಇರ್ಲಿಲ್ಲ. ತಗೊಳಪ್ಪ ನೀನ್ ಅಕ್ಕಿ ಬಂದು ಕೂತ್ಕೊಂಡ್ಗೆ. ಇದೇ ಬ್ಲೂಸ್ ರಾಮಣ್ಣ, ಜಗನ್ನಾಥ ಸುಂದರ್ ಸಾದ್, ಯಾರು ತರಕಾರಿ ಕೃಷ್ಣಪ್ಪನ ದಾವಡಿ, ಅದು ಸುಂದರ್ ಸಾದ್ ದಾವಡಿ, ಹೊಸರೋಡು ಬರ್ದಿದ್ದೀನಿ. ಹೊಸರೋಡು ಸುಂದರ್ ಸಾದ್ ಇರ್ಬೋದು, ಹೇಗಿದ್ರೆ ಹೇಳಿದ್ರೆ ಕೊಟ್ಬಿಡೋ ಅನ್ನೋದು. ಹೆಂಗೆ ಏನಿಲ್ಲ. ಇಲ್ಲಿ ಬ್ಯಾಂಗ್ಳೂರ್ ಹಿಡಿದ್ನೋ ದಾವಣಗೆರೆ ಇರ್ತಲೆ, ದಾವಣಗೆರೆ ಹಿಡಿದ್ನೋ ಬ್ಯಾಂಗ್ಳೂರ್ ಇರ್ತೇವೆ, ಬ್ಯಾಂಗ್ಳೂರ್ ಹಿಡಿದ್ನೋ ಮೈಸೂರು ಇರ್ತದೆ. ಈ ತರ ಇಲ್ಲಿ ಹಳೆ ಅಂತ ಬಂದು ಅಕ್ಕಿ ಶೋಕಲ್ಲಿ ಶ್ಯಾಮ ಕೃಷ್ಣ ಇದ್ರೆ ಇಷ್ಟೊತ್ತಿಗೆ 5 ಜನದಲ್ಲಿ ಒಂದ್ 4 ಪದ್ಯ ಕಚ್ಚಿಸ್ಬಿಡೋ ಅಂತ ನಿಪುಣ. ನಿಮ್ ವ್ಯಕ್ತಿತ್ವಗಳು ಬಹಳ ಜನ ಗೊತ್ತು ನೋಡಿಲ್ಲ. ನೀವು ಒಂದ್ ಕುಸ್ತಿ ಹೊಡಿಬೇಕು ಅಂದ್ರೆ ಅವ್ನು ಬೇರೆ ಕಡೆಯಿಂದ ಪೈಲ್ವಾನ್ ತರಿಸಿ ಸಾಧನೆ ಮಾಡಿ ತರಬೇತಿ ಮಾಡಿ ಗೆಲ್ಸೋರು. ಆ ತರ ಕುಸ್ತಿಗಾರರು ಆ ತರ ಜಿದ್ದಿದ್ದು ನಿಯತ್ತಿತ್ತು. ಜಂಬ ಇರ್ಲಿಲ್ಲ. ಏನಣ್ಣ ಏನಪ್ಪ ನೀವೆಲ್ಲ ಬುದ್ಧಿ ಇವತ್ತೇ ಮಕ್ಕ ಕೊಟ್ಟು ಆಡ್ತಾ ಇದ್ದೆ, ಸಂತೋಷನಪ್ಪ ಅನ್ನೋ. ಹೆಂಗ್ ನೋಡಿದ್ಯಾ ಅನ್ನೋ ಈ ಮೀಸೆ ಮೇಲೆ ಕೈಯೇ ಬರ್ತಾ ಇದೆ. ಅದೇ ರಾಜ್ಕುಮಾರ್ ಆಡಕ್ಕಿಲ್ಲ ಮೀಸೆ ಅಂತ ಮೆರೆದವ್ರಲ್ಲ ಏನಾದರೂ ನಿಜವಾದ ಮಾತು ಆಯ್ತು. ಏನು ಈ ಶುದ್ಧ ಇಲ್ಲ. ಜನ ಹೇಳ್ಬೋದು ನನ್ನ ಆ ತಳಿ ಐತಿ, ಎಲ್ಲಪ್ಪ ಪರ್ಫಾರ್ಮೆನ್ಸ್ ಅಂತ ಕ್ರೈಟೀರಿಯಾ. ಇನ್ನೇನ್ ಮಾಡಿ
ನಾನು ಹೋಗಿ ಪರ್ಫಾರ್ಮೆನ್ಸ್ ಮಾಡೋದು ಹೇಗೆ ಸರ್? ನಾ ಅದನ್ನೇ ಹೇಳ್ತಾ ಇದ್ದೀರಾ ನೀವು? playing is an art, reading is an art, reading is an art. ಅದು ಮಡಗದವರು, ಅಕ್ಕಿ ಮಡಗದವರು ಕೆಲಸ ಕಾರ್ಯ ಎಲ್ಲ ಬಿಟ್ಬಿಡ್ತಾರೆ ಸರ್. ಆಗಲ್ಲ, ಕಷ್ಟ ಸರ್. ಮಾಡ್ಕೊಂಬ 3 ರಿಂದ 4 ಜನ ಬೇಕೇ ಬೇಕದ್ರಿಂದ. ಇಬ್ರು ಇರ್ಬೇಕ್ರಿ ಕೂಡ, ಆ ತರ ಇದೆ ಸ್ಥಿತಿ. ಓಕೆ ಸರ್, ಸೋಮಣ್ಣ ಸರ್, ನೀವು ಇವಾಗ ಎಲ್ಲಾ ಕಡೆನೂ, ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ಟ್ರಾವೆಲಿಂಗ್ ಮಾಡ್ತಾ ಇದೀರಾ, ನೋಡ್ತಾ ಇದೀರಾ. ನಿಮ್ಮ ಕಣ್ಣಿಗೆ ಇವತ್ತುನು ಎಲ್ಲಾ ಒಂದು ಸುಮಾರು ಸಾಕಷ್ಟು ದಾವಡಿಗಳು ಹೋಗ್ತಾ ಇರ್ತೀರಾ, ಬರ್ತಾ ಇರ್ತೀರಾ, ನೋಡಿದಿರಾ. ಒಂದು ಒಳ್ಳೆ ತಳಿ ಅಂತ ಇವಾಗ ಅವೈಲೇಬಿಲಿಟಿ ಏನಾದ್ರೂ, ನನ್ಗೆ ಯಾರಂತ ಹೇಳದ್ ಬೇಡ ಆಯ್ತಾ, ಎಲ್ಲಾದ್ರೂ ಒಂದ್ ಕಡೆ ನೀವು ನಿಮ್ಮ ಕಣ್ಣಾರ ನೋಡಿದೀರಾ? ಒಳ್ಳೆ ಹಳೆಯ ತಳಿ ಇದು. ಈಗ ನಾವು ಹಳೆಯದನ್ನ ನಾವು ಕಂಪೇರ್ ಮಾಡಕ್ಕಾಗಲ್ಲ, ಟ್ಯಾಲಿನೂ ಮಾಡಕ್ಕಾಗಲ್ಲ. ಈಗ ಎಲ್ಲಿಂದನೋ ಅವ್ರು ಅದೇ ಇವಾಗ ಒಳ್ಳೇದು ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಂದು ಇಟ್ಕೊಂಡಿದ್ದಾರೆ. ಈಗ ಅದು ಒಳ್ಳೆ ತರನೇ ಕಾಣ್ತಾ ಇದೆ. ಅದು ರಿಸಲ್ಟ್ ಬಂದಾಗ ತಾನೆ ನಮ್ಗೆ ಅದ್ರ ಬಗ್ಗೆ ನಾವು ಅದ್ರ ಬಗ್ಗೆ ರಿಸಲ್ಟ್ ತಗೊಂಡಾಗ ಮಾತ್ರ ಅದನ್ನ ನಾವು ಒಪ್ಕೋಬೇಕಾಗತ್ತೆ. ಇಲ್ಲಾಂದ್ರೆ ಹೇಗೆ ಹೇಳಿ ನಾವು ಈಗ ಇವಾಗ ಹೇಳ್ತಾ ಇರೋರೆಲ್ಲ ಯಾರು ಹಳಬ್ರ ಹತ್ರ ಕೂತು ಏನು ಕಲ್ತವ್ರಲ್ಲ. ಅವ್ರು ಏನಾರು ತಿಳ್ಕೊಳ್ಳಿ ನಾ ಹೇಳ್ತಾ ಇರೋದು. ಹಳಬ್ರ ಹತ್ರ ಇವರು ಇವಾಗ ಒಂದು ಹಳಬ್ರು ಒಂದ್ ತಳಿ ಇಟ್ಕೊಂಡು ಸಾಧನೆ ಮಾಡಿ ಇದು ನಂದು ಅಂತ ತೋರಿಸಿದ್ದಾರೆ. ಅವ್ರ ಹತ್ರ ಕೂತು ಇವ್ರು ಏನಾದ್ರು ತಳಿ ಬಗ್ಗೆ ತಿಳ್ಕೊಂಡಿದ್ರ? ತಿಳ್ಕೊಂಡಿದ್ರ? ಇವ್ರು ಕೇಳಿ ಒಂದ್ ಇಮೇಜ್ ಅಲ್ಲಿ ತಂದಿಟ್ಟಿದ್ದಾರೆ. ಬಟ್ ಆ ಹಕ್ಕಿ ತಳಿಯು ಚೆನ್ನಾಗಿದೆ, ಆದ್ರೆ ಅದರಲ್ಲಿ ಒಂದು ರಿಸಲ್ಟ್ ಆಚೆ ಬಂದ ಮಾತ್ರ ನಾವ್ ಅದನ್ನ ಇದೊಂದು ಒಳ್ಳೇದಪ್ಪ ಅಂತ ನಾವ್ ಹೇಳ್ಬೋದು. ಇವಾಗ ನನ್ನ ಹುಡುಕಾಟದಲ್ಲಿ ಕಾಲ ಹೋಗ್ತಾ ಇರೋದೇ ಅದೇ. ಯಾಕೆಂದ್ರೆ ನಮ್ಮ ತಾತವ್ರ ಹತ್ರ ಬಹಳ ತಳಿ ನೋಡಿದ್ದೀನಿ ನಾನು, ಹಳೆ ತಳಿ. ಇತ್ತೀಚೆಗೂ ಒಂದೆರಡು ಊರುಗಳಲ್ಲಿ ಹೋದಾಗ ಅಲ್ಲೂ ಕಣ್ಣಾರೆ ಒಂದೆರಡು ತಳಿ ನೋಡಿ ಆಟ ಅಚ್ಚುಬಿಚ್ಚಾಗಿ ನೋಡಿದ್ದೀನಿ. ಎಲ್ಲರೂ ಬೆಂಗಳೂರಲ್ಲಿ ಒಂದು ಏರಿಯಾನಲ್ಲಿ ಎಕ್ಕಿಬಿಟ್ರೆ 10 ಅಕ್ಕಿ ಸಪೋರ್ಟ್ ಇರುತ್ತೆ. ಅಲ್ಲಿ ಕಾಡಲ್ಲಿ ಹೊಲಗಳಲ್ಲಿ ಆಡೋ ಅಕ್ಕಿಗಳು ನೋಡ್ಬಿಟ್ರೆ ನೀವು ಮೆಚ್ಚಬೇಕು. 10-10:45 ಗಂಟೆ ಟೈಮ್ ಒಂಟಿಯಾಗಿ ಆಡುತ್ತೇವೆ, ಒಂದ್ ಅಕ್ಕಿನೂ ಸಿಕ್ಕೋದಿಲ್ಲ. ಕಾನೂನು ಪ್ರಕಾರ ನಿಬಂಧನೆ ಎಲ್ಲ ಆಡಿಸ್ತಾರೆ ಸರ್. ಇನ್ನೊಂದು ಉಂಟು ತಳಿಗಳು, ಬಟ್ ಸುದ್ದಿ ಮಾಡ್ಬೇಕು ಅಂದ್ರೆ ನೀವು ಇಟ್ಕೊಂಡಿರೋದು ನೀವು ಬಾಯಿನಲ್ಲಿ ಹೇಳ್ಬೋದು ಈ ತಳಿ ಇಟ್ಟಿದ್ದೀನಿ ಅಂತ. ಅದ್ರ ತಂದೆ ಯಾರು, ಅದ್ರ ತಾತ ಯಾರು, ನಿಮ್ಗೆ ಎಲ್ಲಿಂದ ಬಂತು, ಯಾರು ತಂದ್ಕೊಟ್ರು, ತಾಯಿ ಕಡೆ ಯಾವ ಮೂಲ, ತಂದೆ ಕಡೆ ಯಾವ ಮೂಲ, ಇದು ಯಾರಿಗೂ ಸರಿ ಗೊತ್ತಿಲ್ಲ. ಸುಮ್ನೆ ಜಾತಿ ಇಟ್ಟಿದ್ದಾರೆ ಅಷ್ಟೇ. ಜಾತಿ ಇಟ್ಟಿರೋರು ಬಹಳ ಜನ ಇದ್ದಾರೆ. ಯಾರು ಮೇಲೆ ಉದಾಹರಣೆಗೆ ಮೆಡ್ರಾಸ್ ನಲ್ಲೂ ಇಟ್ಟಿದ್ದಾರೆ, ಒಂದೇ ಗೂಡಲ್ಲಿ 3,000 ಅಕ್ಕಿ ಇಟ್ಟಿದ್ದಾರೆ. ಏನ್ ಬಂತು? ಪ್ರದರ್ಶನ, ಪರ್ಫಾರ್ಮೆನ್ಸ್ ಇಸ್ ದ ಕ್ರೈಟೀರಿಯಾ. ಇಟ್ಟಿರ್ಬೋದು ನೀವು ತಳಿ, ನೀವ್ ಹೇಳ್ಬೋದು, ಬಟ್ ಎಲ್ಲಿ ಕೊಟ್ಟಿದ್ದೀರಿ, ಎಲ್ಲಿ ಆಡ್ಸಿದ್ದೀರಿ ಅಂತ ತಳಿಗಳಿದ್ರೆ ಯಾಕೆ ಇವತ್ತು ಪ್ರಬಲಾಗಿ ಎಲ್ಲಾ ಕಡೆನೂ ಪ್ರಬಲ ಬರಬೇಕಾಗಿತ್ತು. 4 ಜನ ಹುಡ್ಕೊಂಡ್ ಬಂದಿರೋರಲ್ಲ ಒಂದೆರಡು ತಳಿ ಕೊಡಿ ಅಂತ, ಎಲ್ಲಿ ಇಲ್ವಲ್ಲ. ಸರ್ ಇವತ್ತು ಹೇಳ್ತಾರೆ ಯಾರತ್ರ ತಳಿ ಶುದ್ಧ ಇಲ್ಲ, ಇದು ಮಾತ್ರ ಕನ್ಫರ್ಮ್ ಮಾಡ್ತೀನಿ. ಇದ್ದವ್ರನ್ನ ಕರ್ಕೊಂಬನ್ನಿ, ನಾನು ಮುಂದೆ ಮಾತಾಡ್ತೀನಿ. ಸರ್ ಇನ್ನೊಂದೇನಂತ ಹೇಳಿದ್ರೆ, ನಾನು ಯಾಕಂದ್ರೆ ನಾನು ಇವಾಗ ಎಲ್ಲಾ ಒಂದು ಹಿರಿಯ ದಾವಡಿಗೂ ಕೂಡ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ಅಲ್ಲಿ ಕೂಡ ಇದು ಮೂಲ ಬಂದ್ಬಿಟ್ಟು ಇಂಥವ್ರ ಮನೆದು ಅಂತ ಹೇಳಿದವರು ಕೂಡ ಉದಾಹರಣೆ ಇದೆ. ಅದು ಯಾರು ಅಂತ ಹೆಸರು ಕೂಡ ಹೇಳ್ತೀನಿ, ಯಾಕಂದ್ರೆ ಅವರು ತುಂಬಾನೇ ನನ್ಗೂ ಕೂಡ ಆತ್ಮೀಯರು. ಶಿವಮೊಗ್ಗದಲ್ಲಿ ನಮ್ಮ ಭರತನಾಟ್ಯ ಮೇಷ್ಟ್ರು ಅಂತ ಇದ್ದಾರೆ. ಅವ್ರ ಆಯ್ತಾ, ಮೇಷ್ಟ್ರು ಅವ್ರೇನ್ ಹೇಳೋದು ಅಂತಂದ್ರೆ, ನಮ್ಮ ಮನೇಲಿ ಹಿರಿಯರ್ದು ಅಂತ ಹೇಳ್ಬಿಟ್ಟು ಚಾಮಣ್ಣವ್ರದ್ದು ಆಗಿರ್ಬೋದು, ತಾಮ್ರಾಲ್ ಆಗಿರ್ಬೋದು, ಬಲೆ ಉಚ್ಚ ಲೈನ್ ಆಗಿರ್ಬೋದು, ಇಂಥದ್ದೆಲ್ಲ ಲೈನ್ಗಳೆಲ್ಲ ಇನ್ನ ಇಟ್ಕೊಂಡಿದೀನಿ. ಬನ್ನಿ ಮಂಜುವರೇ, ನಾನು ತೋರಿಸ್ತೀನಿ ಅದನ್ನೆಲ್ಲ, ನೀವು ತೋರಿಸಿ ಅಂತ ಹೇಳಿದ್ರು. ಇದಕ್ಕೆ ನೀವೇನ್ ಹೇಳ್ತೀರಾ ಸರ್? ನೋಡಿ, ಜಾತಿ ಇದೆ ಅಂತ ಹೇಳ್ಬೋದು, ಅದನ್ನ ಬೆರೆಸಿ ಅದಲ್ಲ ಮತ್ತೆ ಆಡಿಸೋದು ಬಹಳ ಕಷ್ಟ. ಜಾತಿ ತೋರ್ಸ್ಬೋದು, ಇಂತ ಜಾತಿ ಇದೆ ಅಂತ. ಬಲೆ ಉಚ್ಚ ಎಲ್ಲಿ ಹುಡ್ತು, ಯಾರ ಮನೆ ತಳಿ, ಅದು ಚಂದ್ರಸಪ್ಪನವ್ರ ಕಡೆ ಸೇರಿದಂತ ತಳಿಗಳು. ಅದೆಲ್ಲಿಂದ ಬಂದು ಯಾವ ಅಕ್ಕಿ ಆಗದ ಅಕ್ಕಿ ಜೊತೆ ಸೇರಿದಾಗ ಅಕ್ಕಿ ಆಡೋದು. ಅರ್ಥ ಆಯ್ತಾ? ಆಡ್ಸೋದು ಬಹಳ ಕಷ್ಟ ಇದೆ. ಬಾಯಿನಲ್ಲಿ ಹೇಳೋದು ಸುಲಭ, ಮಾಡೋದು ಬಹಳ ಕಷ್ಟ ಅನ್ನೋದು ಬಹಳ ಈಸಿ. ಎಷ್ಟೋ ತಳಿಗಳ ಬಗ್ಗೆ ನಾವು ವಿವರಣೆ ಕೊಡ್ಬೋದು, ಬಟ್ ಅದನ್ನೆಲ್ಲ ಇವಾಗ ತೋರ್ಸಕ್ಕಾಗಲ್ಲ. ಕಾಂಟ್ರವರ್ಸಿ ಆಗತ್ತೆ. ಇಟ್ಕೊಂಡಿರೋರು ಹಂಗೆ ಹಿಂಗೆ ಅಂತ ಇಲ್ಲ, ಪ್ರದರ್ಶನ ಮಾಡಿ ಸ್ಟೇಟ್ ಅಲ್ಲಿ ಒಂದ್ ಲೆವೆಲ್ ಅಲ್ಲಿ ಹಾಕ್ಸಿ ನೋಡೋಣ, ಅವಾಗ ನಾನು ಮೆಚ್ಚುತ್ತೀನಿ. ಅಲ್ಲ ಸರ್, ಇವಾಗ ನೀವ್ ಹೇಳ್ದಂಗೆನೆ ಒರಿಜಿನಲ್ ತಳಿ ಅಂತ ಬಂದಾಗ, ಒರಿಜಿನಲ್ ತಳಿ ಎಲ್ಲೂ ಇಲ್ವಲ್ಲ. ನೀವ್ ಹೇಳ್ಬೋದು ಇಟ್ಕೊಂಡಿದ್ದೀರಿ ಅಂತ, ಲೈನ್ ಬ್ರೀಡ್ ಮಾಡಿದ್ದೀರಾ, ಇಲ್ಲ ಇನ್ಬ್ರೀಡ್ ಮಾಡಿದ್ದೀರಾ, ಒಂದ್ ಔಟ್ ಕ್ರಾಸ್ ಹೊಡೆದಿದ್ದೀರಾ. ಔಟ್ ಕ್ರಾಸ್ ಹೊಡಿಬೇಕು ಅಂದ್ರೂ ಅದು ಒಂದ್ ಲೈನ್ ಬ್ರೀಡ್ ಅಲ್ಲಿ ಇನ್ಬ್ರೀಡ್ ಆಗಿರ್ಬೇಕು, ಆವಾಗಲೇ ಒಂದ್ ಔಟ್ ಕ್ರಾಸ್ ಹೊಡೆಯೋದು. ಔಟ್ ಕ್ರಾಸ್ ಅಂದೇಟಿಗೆ ನೀನ್ ಬೇರೆ ಯಾವ್ದೋ ಜಾತಿ ತಂದಾಕಂಗಿಲ್ಲ. ದಟ್ ಮಸ್ಟ್ ಬಿ ಆಲ್ಸೋ ಇನ್ಬ್ರೀಡ್ ಬರ್ಡ್. ಅದು ಒಳ್ಳೆ ಹೆಸರುವಾಸಿ ಆಗಿರ್ಬೇಕು. ಅದನ್ನ ತಂದೆ ತಳಿ ಸೇರಿಸ್ಬೇಕು.
ಎಲ್ಲಿ ಸೇರ್ಸಿದ್ದೀರಿ, ಕಲೆಕ್ಟ್ ಮಾಡಿದ್ದೀರಿ. ಒಂದೇ ದಾವಡಿಯನ್ನ 20-30 ಅಕ್ಕಿ ತಂದಿದ್ದೀರಿ ನೀವು. ಅವ್ರು ತಳಿ ಹೆಂಗ್ ಮಾಡಿದಾರೆ ಅಂತ ನಿಮ್ಗೆ ಗೊತ್ತಿದ್ದ? ಮೂಲದವ್ರಿಗೆ ಗೊತ್ತು, ಅರ್ಥ ಆಯ್ತಾ? ಇಟ್ಕೊಂಡವ್ರವ್ರಿಗೆ ಮೂಲ ಗೊತ್ತಿಲ್ಲ. ಹಿಟ್ ಅಂಡ್ ಮಿಸ್ ಇದೆ ಈಗಲೂ ಎಲ್ಲಾ ಕಡೆನೂ, ಹಿಟ್ ಅಂಡ್ ಮಿಸ್ ಇದೆ. ಏನಕ್ಕೆ ನೀವೇ ಹೇಳಿ? ನೀವೆಲ್ಲ ಅವ್ರ ಹಣ ಆಡ್ತೈತೆ, ಈ ಗಂಡ ಹೆಣ್ಣಾಡಕ್ಕಿಲ್ಲ, ಗಂಡು ಬಾಜಿ ಬರುತ್ತೆ, ಹೆಣ್ಣಲ್ಲಿ ಬಾಜಿ ಬರೋದಿಲ್ಲ, ಈಗ ಜಾಸ್ತಿ ಆದ್ರೆ ಮನೆ ಪಕ್ಕ ಬರುತ್ತೆ ಅಂತ ಹೇಳ್ತಾರೆ. ಯಾತಕ್ಕೆ ಹೇಳ್ತಾರೆ ಆ ಮಾತುಗಳು? ನೀವೇ ಹೇಳಿ ಸರ್. ಅಲ್ಲ, ಇವಾಗ ನೀವ್ ಹೇಳ್ದಂಗೆನೆ ಇವಾಗ ಏನಂತ ಹೇಳಿದ್ರೆ ಅಳುಬ್ರು ನೀವೇ ಅಂದ್ರೆ ನಿಮ್ಗಂತ ಹೇಳಲ್ಲ, ಇವಾಗ ನಿಮ್ದು ಆದಂತ ಒಂದು ಅಳುಬ್ರು ಏನ್ ಬರ್ತಾರೆ, ಈ ಒಂದು ಒರಿಜಿನಲ್ ಅಕ್ಕಿಗಳು ಅಂತ ಬಂದಾಗ ಅದರಲ್ಲಿಂತ ಬ್ಲಡ್ ಲೈನ್ಗೆ, ಆ ಬ್ಲಡ್ ಲೈನ್ ಅಲ್ಲಿ ಅಕ್ಕಿಗಳು 2 3 4 ಅವರ್ 5 ಅವರ್ ಆಡ್ಬೋದು ಅಂತ ಹೇಳಿದ್ದಾರೆ. ಇದು ನೀವು ಒಪ್ಕೊಂತೀರಾ ಇಲ್ವಾ ಸರ್? 4-5 ಅವರ್ ಆಡತ್ತೆ, ಅದು ಒಪ್ಕೋಣ. ಒರಿಜಿನಲ್ ಬ್ರೀಡ್ ಅಂತ ಬಂದಾಗ 4-5 ಅವರ್. ಅದಕ್ಕೆ ಇವಾಗ ನೀವ್ ಹೇಳಿದ್ರಿ ಔಟ್ ಕ್ರಾಸ್ ಬ್ರೀಡಿಂಗ್ ಅಂತ ಹೇಳಿದ್ರಿ. ಅಂತ ಹೇಳಿದ್ರೆ ಜಾತಿನ ಬೇರೆ ಜಾತಿ ತಂದು ಮಿಕ್ಸ್ ಮಾಡಿದಾಗ ಆ ಅಕ್ಕಿಗಳು ಪರ್ಫಾರ್ಮೆನ್ಸ್ 8 10 12 ಅವರ್ ಕ್ರಾಸ್ ಮಾಡಿರೋಂತ ಉದಾಹರಣೆಗಳು ಸಾಕಷ್ಟಿದೆ, ಇದೆಯಲ್ವಾ? ಇವಾಗ ಇದನ್ನ ನೀವು ಒಪ್ಕೊಳ್ತೀರಲ್ವಾ? ಈ ಒಂದು ಅದು ಎಲ್ಲರಲ್ಲೂ ಇಲ್ಲ. ಅಲ್ಲ, ಅದಕ್ಕೂ ಕೂಡ ಉದಾಹರಣೆ ಕೊಟ್ಟು ಹೇಳಿದ್ರಲ್ಲ ಸರ್, ಇದನ್ನ ತಗೊಂಬಂದಿ ನೀವು ಜಂಗ್ಲಿಗೆ ಹಾಕಿ, ಜಂಗ್ಲಿ ಕೂಡ ನಾನು 8 ಅವರ್ ಆರಿಸ್ತೀನಿ. ಅದೆಲ್ಲ ಸುಳ್ಳು ಮಾತು, ಅದೆಲ್ಲ ಸುಳ್ಳು ಮಾತು. ಅವ್ರ ಬಾಯಿನ ಸಾಧಾರ ಹೇಳ್ಬೋದು, ಮಾಡಿ ತೋರಿಸಿ ಪ್ರದರ್ಶನ ಮಾಡಿ ನೀವು. ಅಲ್ಲ, ಎಷ್ಟು ಟ್ರೋಫಿ ಗೆದ್ದಿದ್ದೀರಿ, ಎಷ್ಟು ಪಂದ್ಯಗಳು ಗೆದ್ದಿದ್ದೀರಿ ಹೇಳಿ, ನೀವು ಉದಾಹರಣೆ ಕೊಡಿ. ನಿಮ್ಮ ಅಕ್ಕಿದ ತಳಿ ಎಲ್ಲಾ ಕಡೆ, ಎಲ್ಲಾ ಸ್ಟೇಟ್ ಅಲ್ಲಿ ಎಲ್ಲಾ ಕಡೆನೂ ಆಡ್ಬೇಕಲ್ಲ. ಇವಾಗ 100 ಕಡೆನೂ ಆ ಜಾತಿ ಇದೆ, ಎಲ್ಲಾ ಕಡೆ ಆಡ್ತಾ ಇಲ್ವಲ್ಲ, ಅದೇ ತಾನೇ ಪ್ರಶ್ನೆ. ಈಗ ಅರ್ಥ ಆಯ್ತಲ್ಲ ನಾನು ಹೇಳೋದು ನಿಮ್ಗೆ? ಅರ್ಥ ಆಯ್ತು ಸರ್. 100 ಕಡೆನೂ ಜಾತಿ ಇದೆ, 100 ಜನನೂ ಆ ಜಾತಿ ಇಟ್ಕೊಂಡವ್ರೆ. ಎಲ್ಲೋ 5-6 ಜನ ಹತ್ರನೇ ಆ ತಳಿ ಅಕ್ಕಿ ಆಡ್ತಾ ಇರೋದು, ಎಲ್ಲ ಹತ್ರನೂ ಆಡ್ತಾ ಇಲ್ಲ. ಇದಕ್ಕೇನ್ ಹೇಳ್ತೀರಿ ಸರ್? ಇವಾಗ ಒರಿಜಿನಲ್ಗೆ ಇವಾಗ ಯಾರೋ ಒಬ್ರು ಹೇಳಿದ್ರು, ಅವ್ರದ್ದು ಕೂಡ ಒಂದ್ ಆಗಿದೆಯಂತೆ, ಹೆಸರು ಯಾರ್ದು ಅನ್ನೋದು ಬೇಡ, ನನಗೆ ಗೊತ್ತು. ಆಯ್ತಾ, ಬಳಸ್ಕೊಂಡ್ ಬರೋದೆಲ್ಲ ಗೊತ್ತು. ಅವ್ರು ಒಂದೇ ಸತಿ ಗಾಡಿಗಳು ಕೊಂಡ್ಕೊಂಡ್ ಬಂದ್ಬಿಟ್ಟಿರೋ ಪ್ರೂಫ್ ಮಾಡಿ ಸ್ಟೇಟ್ ನಲ್ಲಿ ಪರ್ಫಾರ್ಮೆನ್ಸ್ ಇಸ್ ದ ಕ್ರೈಟೀರಿಯಾ. ಪರ್ಫಾರ್ಮೆನ್ಸ್ ಎಲ್ಲಿ ತೋರಿಸಿದೀರಿ? ನೀನ್ ಬಾಯಿನಲ್ಲಿ ಹೇಳ್ಬೋದು ನನ್ನಲ್ಲಿ ಇಂಥ ಜಾತಿ ಐತೆ ಅಂತ ಜಾತಿ ಐತೆ ಅಂತ. ಒಂದ್ ಟೈಮಲ್ಲಿ ಇಟ್ಕೊಂಡಿರೋರ್ಗೆ ಹೇಳಿ, ಇದೇನೇ ಇದು, ಇದೇ ಸಮಯ ಇಂಥ ಅಕ್ಕಿ ಅಂದ್ರು. ಅದ್ರಲ್ಲಿರೋ ಗುಣನೇ ಎಲ್ಲ ಇದೇನೇ ಇಂಥ ಅಕ್ಕಿ ಅಂತ, ಅದನ್ನ ನಾನು ಮೆಚ್ಚೋದೇ ಇಲ್ಲ ಅಂದ್ಬಿಟ್ಟೆ. ಈಗ ಅವರು ಸ್ವರ್ಗದಲ್ಲವ್ರೆ, ಯಾರು ಸೋಮಣ್ಣವ್ರು, ಇದೇ ಚೂಡಂಡಿ ಸ್ವಾಮಿ ಅಂದ್ರು. ಸ್ವಾಮಿ ನೇ ಚೂಸುಂಡೆ ಆನೆಕಲ್ ಯಾವ್ದು ಹೇಳಕ್ ಹೋದ್ರೆ, ನಾಗಪ್ಪನ ಹತ್ರ ಮಾಡಿದ ಆನೆಕಲ್ಲು, ನಾವು ಮಾಡಿದ ಆನೆಕಲ್ಲೇ ಸ್ಟೇಟ್ ಅಲ್ಲಿ ಹೆಸರುವಾಸಿ ಆಗಿದ್ದೀನಿ. ಮಿಕ್ಕಿದ ಕಡೆ ಎಲ್ಲೂ ಹೆಸರಿಲ್ಲ, ಜನ ಸುಮ್ಮನೆ ಹೇಳ್ತಾರೆ ಅಷ್ಟೇ, ನನ್ನಲ್ಲೂ ಉಂಟು ನಿನ್ನಲ್ಲೂ ಉಂಟು ಅಂತ. ಹೇಳಕ್ಕೇನ್ ಬಾಯಿನಲ್ಲಿ? ಒಬ್ಬೊಬ್ರು 100-150 ಅಕ್ಕಿ ಇಟ್ಟಿದ್ದೀರಿ. ಯಾಕೆ ನಿಮ್ಮಲ್ಲಿ ಸಾಧನೆ ಮಾಡಿ ಜಾತಿಗಳು ಇಲ್ವಾ? ಯಾಕೆ 1-2 ಜೊತೆಲಿ ಅಕ್ಕಿ ಹಾಕ್ಸ್ಬೋದಲ್ಲ, 1-5 ಜೊತೆಲಿ ಅಕ್ಕಿ ಹಾಕ್ಸ್ಬೋದಲ್ಲ? ಯಾಕೆ 100-150? ಮತ್ತೆ ಬೆಲೆ ಏನ್ ಕಮ್ಮಿ ಆಯ್ತಾ? ನಮ್ ಕಾಲದಲ್ಲಿ 100 ರೂಪಾಯಿ 200 ರೂಪಾಯಿಗೆಲ್ಲ ಅಕ್ಕಿ ಸಿಕ್ಕೋದು. ಈ 20,000 10,000 15,000 1 ಲಕ್ಷ ಎಲ್ಲಿಗೆ ಬಂತು ಬೆಲೆಗಳು? ಅವಾಗ ಟೂರ್ನಮೆಂಟ್ ಸೇರ್ಬೇಕು ಅಂದ್ರೆ 15 ರೂಪಾಯಿ 25 ರೂಪಾಯಿ. ನಾನ್ ಕಂಡಂತೆ 50 100 150. ಕೊನೆ ಬಣ್ಣದ ಟೂರ್ನಮೆಂಟ್ ಬಂದಾಗ 150 300 ಬಂತು. ಈಗೇನು 30,000 ಎಂಟ್ರಿ, 15,000 ಎಂಟ್ರಿ, 20,000 ಎಂಟ್ರಿ. ಎಲ್ಲೋಗೋಣ ಪ್ರೈಸು ಅದೇ ತರ ಇದೆ. ಅದು ಒಂದು ಬದಲಾವಣೆ ಆಗಿದೆ. ಸ್ಟ್ಯಾಂಡರ್ಡ್ ಇಲ್ವಲ್ಲ, ಸ್ಟ್ಯಾಂಡರ್ಡೈಸೇಷನ್ ತರ್ತಾ ಇದಾರೆ. ನೋಡ್ಬೇಕು ಮುಂದೆ. ಈಗ ನಾಳೆ 28ಗೆ ಅಕ್ಕಿಗಳು ಪ್ರದರ್ಶನ ಐತೆ, ಅದ್ರಲ್ಲಿ ಏನ್ ಸ್ಟ್ಯಾಂಡರ್ಡ್ ಬರ್ತೈತೆ ಕಣ್ಣಲ್ಲೇ ನೋಡ್ಬಿಡೋಣ. ನಾಳೆ ಹೆಂಗೋ ರಮೇಶ್ ಬಾಬು ಬರ್ತಾನೆ, ಹೇಳ್ಬಿಟ್ಟು ಹೇಳ್ತೀನಿ. ಸರ್, ಇವಾಗ ಒಂದು ಮನೆ ಒಂದು ದಾವಡಿ, ಇವಾಗ ನಾನು ಒಂದು ದಾವಡಿಲಿ ಒಂದು ಅಕ್ಕಿ ಇಟ್ಟಿದ್ದೀನಿ. ನನ್ನ ಒಂದು ಗಂಡು ಹೆಣ್ಣು ಒಂದು 8 ಅವರ್ 9 ಅವರ್ 10 ಅವರ್ ಆಡ್ತಾ ಇದೆ, ಆಯ್ತಾ? ನಾನು ಇವಾಗ ಏನ್ ಮಾಡ್ತೀನಿ, ಅದಕ್ಕೆ ಒಂದು 8 ಅವರ್ 10 ಅವರ್ ಆಡ ಅಕ್ಕಿನ ನಾನು ಹುಡುಕ್ತಾ ಹೊರಡ್ತೀನಿ. ಅದಕ್ಕೆ ನಾನು ಬೆಲೆ ಕೊಟ್ಟು ತರ್ತೀನಿ, ಅವೆರಡಕ್ಕೂ ಜೊತೆ ಹಾಕ್ತೀನಿ. ಇದು ಸರಿನಾ ತಪ್ಪ? ಅದು ನಿಮ್ಗೆ ಜೀನ್ಸ್ ಫ್ಯೂಸ್ ಆದ್ರೆ ಆಡ್ತು, ಇದೆಲ್ಲ ಫೇಲ್ಯೂರು. ನೀವು ಒಂದು ಅಕ್ಕಿನ ನೋಡಿ, ಒಂದು ಗಂಡು ಒಂದು ಹೆಣ್ಣು ಏನ್ ನೋಡಿ ಜೊತೆ ಹಾಕ್ಬೇಕಾಗತ್ತೆ ಸರ್? ಜೊತೆಲಿ ಪ್ರತಿಯೊಂದು ಕಣ್ಣು ನೋಡ್ತೀವಿ, ಅಂದ ನೋಡ್ತೀವಿ, ಮುಖ ಲಕ್ಷಣ, ಬಾಡಿ ಲ್ಯಾಂಗ್ವೇಜ್, ರಕ್ಕೆ, ಗುಣಾದಿ ಅಂಶ, ಮತ್ತೆ ಬ್ಯಾಕ್ ಗ್ರೌಂಡ್ ಆಫ್ ದ ಫ್ಯಾಮಿಲಿ ಎಲ್ಲಿಂದ ಬಂತು, ಯಾರಿಗೆ ಸೇರಿದ್ದು. ಉದಾಹರಣೆಗೆ ಒಂದ್ ಮನುಷ್ಯ ಒಂದು ಮಗು ಮದುವೆ ಆಗ್ಬೇಕು ಅನ್ಕೊಳ್ಳಿ, ಒಂದು ಹುಡುಗಿನ ಅವ್ನು ನೋಡಿದ ತಕ್ಷಣ ಮದುವೆ, ಅವ್ನು ಹುಡುಗಿತಾನೆ ಬೇಕಾಗಿತ್ತು. ನೋಡಿದ ತಕ್ಷಣ ಮದುವೆ ಆಗ್ಬೋದಾಗಿತ್ತಲ್ಲ, ಯಾತಕ್ಕೆ 28 ಮನೆಗೆ ಹೋಗಿ ನೋಡ್ಬೇಕಾಗಿತ್ತು? ಅವನು ಜಾತಕ ನೋಡ್ಬೇಕು, ಮಾಡ್ಬೇಕು. ಅದೇ ತರ ಅಕ್ಕಿನಲ್ಲೂ ಜಾತಕಗಳು, ತಳಿಗಳು ಶುದ್ಧ ನೋಡಿ, ಜಾತಕಗಳು ನೋಡಿ. ಅದು ನಾನು ಎಲ್ಲರಿಗೂ ಹೇಳ್ತೀನಿ, ಒಳ್ಳೆ ದಿನ ಶುಭ ಲಗ್ನದ ಜೊತೆ ಹಾಕ್ರಿ ಅಂತೀನಿ. ಆ ತರ ಹಾಕಿ ಜೊತೆ ಆದ್ರೆ ಅದರಲ್ಲೂ
ಫಲಿತಾಂಶಗಳಲ್ಲಿ ಒಂದು 7 ಇದ್ದೇ ಇರ್ತವೆ. ಅರ್ಥ ಆಯ್ತಾ? ಎಲ್ಲೋ ಸ್ಟ್ಯಾಂಡರ್ಡ್ ಇಲ್ಲ, ಸುಮ್ಮನೆ ಜನ ಹೇಳ್ಬೋದು ಹೋದ್ ವರ್ಷ ಆಡ್ಸಿದ್ರಿ ಈ ವರ್ಷ ಯಾಕೆ ಆಡ್ಸ್ಲಿಲ್ಲ ನೀವು, ಹೋದ್ ವಾರ ಗೆದ್ರಿ ಈ ವಾರ ಯಾಕೆ ಆಡ್ಲಿಲ್ಲ, ಈ ವಾರ ಏಟೇ ಹೊಡಿಲಿಲ್ವಲ್ಲ ನಿಮ್ದು ಯಾವ್ದು, ಇದಕ್ಕೆ ಉತ್ತರ ಕೊಡಿ. ಹೋದ್ ವರ್ಷ ಮನೆ ಮೇಲೆ ಕೂತ್ಕೊಳ್ತು, ಈ ವರ್ಷ ಪಕ್ಕದಲ್ಲಿ ಬಿದ್ದೈತೆ, ಏನಿಗೆ ಬಿತ್ತು, ಉತ್ತರ ಕೊಡಿ. ಈ ತರ ಮಾತುಗಳು ಹೇಳ್ಬೋದು. ನನ್ನೆಲ್ಲ ತಳಿ ಉಂಟು ಈ ತಳಿ ಉಂಟು ಅಂತ. ಒಂದ್ ತಳಿ ಮಾಡ್ಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ ಅಂತ ನನಗ್ ಗೊತ್ತು. ಹೀಗೆ ರಾಯರು ಹೇಳಿದ್ರು, ಇವ್ರ ಮಗ 13 ವರ್ಷ ಬಿಟ್ಟು ಅಕ್ಕಿ ಮಾಡ್ಬೇಕು ಅಂತ. ಆವಾಗ 4 ಕಡೆ ಹುಡುಕಿ ಎತ್ಕೊಂಡ್ಬಂದು ಆ ತಳಿನ ಶುದ್ಧ ಮಾಡಿ ಅವನ್ನ ಸ್ಟೇಟ್ ಚಾಂಪಿಯನ್ ಮಾಡೋದು 3ನೇ ವರ್ಷ. ಅರ್ಥ ಆಯ್ತಾ? 1 ವರ್ಷದೊಳಗೆ ಆಗ್ಬೇಕು. 1 ವರ್ಷದಲ್ಲಿ ಆಗೋದಿಲ್ಲ. ಎಲ್ಲ ಸುಳ್ಳು ಮಾತು, ಬಾಯಿನ 1000 ಹೇಳುವ. ಹಂಗಿದ್ರಿ ಯಾಕ್ರಿ 200-300 ಅಕ್ಕಿ ಇಟ್ಟಿದ್ದೀರಿ ನೀವು? 1000 ಅಕ್ಕಿ ಹಾಕಿಟ್ಕೊಂಡು ಮೇವಾಗ್ತೀರಿ. ನಿಮ್ಗೆ ನಿಮ್ ತಳಿ ಮೇಲೆ ನಂಬಿಕೆ ಇಲ್ವಲ್ಲ, ಕೊಡಿ ಅಂತ ಒಂದು 4 ತಳಿ ನೋಡೋಣ, ಬಿಟ್ಟು ನೋಡ್ತೀವಿ ನಾವು. ಕೊಡಿ 4 ಕಡೆ. ಕೊಡಕ್ ನಿಮ್ಗೆ ಮನ್ಸಿಲ್ಲ, ಬಾಯಿನಲ್ಲಿ ಮಾತ್ರ ಹೇಳ್ತೀರಿ ಇಲ್ಲಾಡ್ತು ಅಲ್ಲಾಡ್ತು ಅಂತ. ಬೆರಳು ಬಿಟ್ಟು ತೋರ್ಸ್ರಿ. ಎಲ್ಲಾ ಕಡೆ ಅಪ್ ಅಂಡ್ ಡೌನ್ ಇರೋದು. ಎಲ್ಲೂ ನಿಮ್ಗೆ ಗ್ಯಾರಂಟಿ 100ಕ್ಕೆ 100 ಫಲಿತಾಂಶ ಎಲ್ಲೂ ಇಲ್ಲ. ಇವಾಗ ಜಾತಿನ ಕಳ್ಕೊಂಡಿರೋರ್ಗೆ ಅವ್ರಿಗೆ ನೋವು ಗೊತ್ತು. ಯಾಕಂದ್ರೆ ಜಾತಿ ಎಲ್ಲ ಕಳ್ಕೊಂಡ್ಬಿಟ್ರು, ಎಲ್ಲ ಸೆತ್ತೋದು. ಅವಾಗ ಗೊತ್ತು ಎಷ್ಟು ಕಷ್ಟ ಇದೆ ಒಂದ್ ತಳಿ ತಂದು ಮಾಡೋದು ಅಂತ. ತಳಿ ತಂದ್ರೇನೋ ಅದಕ್ಕೆ ತಕ್ಕಂತ ಸೂಟಬಿಲಿಟಿ ನೋಡ್ಬೇಕು, ಅದಕ್ಕೆ ಜಾತಕ ಗುಣಿಸ್ಬೇಕು. ಆಮೇಲೆ ಜೀನ್ಸ್ ಫ್ಯೂಸ್ ಆದ್ರೆ ನಿಮ್ ಅದೃಷ್ಟ. ಆವಾಗ ತಳಿ ಬಂದಾಯ್ತು. ಆವಾಗ ಅಕ್ಕಿಗಳು ಆಡ್ತಾ 1 8 ಗಂಟೆ 10 ಗಂಟೆ ಇಲ್ಲಿ ಹೆಣ್ಮರಿನೂ ಆಡ್ತೈತೆ, ಗಂಡು ಮರಿ ಆಯ್ತು, ಒಪ್ಪಿಗೆ ಮಾತು. ಆ ತರ ಎಲ್ಲಿದೆ ಸ್ಟ್ಯಾಂಡರ್ಡೈಸೇಷನ್, ಎಲ್ಲಿದೆ ಹೇಳಿ ನೀವು? ನಮ್ಮಲ್ಲೇ ಸ್ಟ್ಯಾಂಡರ್ಡೇ ಇಲ್ವಲ್ಲ. ಇವಾಗ ನ್ಯಾಷನಲ್ ಪೀಜಿಂಗ್ ಟೂರ್ನಮೆಂಟ್ ಎಲ್ಲರೂ ಅನ್ವಯಿಸ್ತಾರೆ ಕಾನೂನು. ಆ ತರ ಒಂದು ಸ್ಟ್ಯಾಂಡರ್ಡ್ ಮಾಡಿ ನೀವು ನೋಡೋಣ. ಬ್ರೀಡ್ ಇದು ಸ್ಟ್ಯಾಂಡರ್ಡ್ ಬ್ರೀಡ್ ಅಂತ ಹೇಳಿ ಎಲ್ಲಿ ಇಲ್ವಲ್ಲ. ಪಾಸ್ ಯುರೋಪ್ ಕಂಟ್ರಿ ಕೆಟ್ಟೈತೆ, ಅಮೆರಿಕನ್ ಬ್ರೀಡ್, ಆಸ್ಟ್ರೇಲಿಯನ್ ಬ್ರೀಡ್ ಅನ್ನಕ್ಕೆ. ನಮ್ಮಲ್ಲಿ ಇನ್ನ ಸ್ಟ್ಯಾಂಡರ್ಡ್ ಬಂದಿಲ್ಲ, ಒಂದ್ ಕೂತ್ಕೊಂಡು ಮಾತಾಡೋ ಬಂದಿಲ್ಲ, ಡಿಸ್ಕಷನ್ ಬರ್ಲಿಲ್ಲ. ತಗೊಂಡೋಗಿ ಸರ್ ಮಾಡಿ ಅಂತ ದೊಡ್ಡ ಗುಣ ಬಂದಿಲ್ಲ. ಎಲ್ಲಿ ಕೊಟ್ರೆ ನಮ್ ಜಾತಿ ಹೋಗ್ಬಿಡತ್ತ. ಏನ್ ಇವ್ರು ಕೂತಿದ್ವಿ, ಇವರು ಎಲ್ಲಿಂದ ತಂದಿದ್ದೆ, ಏನ್ ಮಣ್ಣಲ್ಲಿ ಮಾಡಿದ್ದೆ ಅವರು, ಇವರು ಎಲ್ಲಿಂದ ತಂದಿದ್ದಾಳೇನೆ. ಆ ತರ ಇದೆ. ಇಷ್ಟನ್ ಮಿಸ್ ಎಲ್ಲಾ ಕಡೆ. ಏನ್ ದೇರ್ ಇಸ್ ನೋ ಪ್ಯೂರಿಟಿ. ಬಾಯಿನಲ್ಲಿ ಹೇಳ್ಬೋದು ಹೌದು ಜಾತಿ ಅದು ಹೆಂಗಿತ್ತು ಅಂತ ನಿನ್ಗೆ ಗೊತ್ತಿದ್ಯಾ? 28 ಜಾತಿ ಇದೆ, ಎಲ್ಲ ಪ್ಯೂರಿಟಿ ಎಲ್ಲೂ ಇಲ್ಲ. ಹೇಳ್ಬೋದು ನಾ ತಳಿ ಶುದ್ಧ ಇಟ್ಟಿದ್ದೀನಿ ಅಂತ. ಸರಿ, ಅವ್ರ ಪರ್ಫಾರ್ಮೆನ್ಸ್ ಮಾಡಿ ತೋರ್ಸು. ಇವಾಗ ನಾವು ಇಟ್ಟಿವಿ ಎಷ್ಟಪ್ಪ, ಏನ್ ಓದಿದೆ ನೋಡ್ಗ, ಏನ್ ಕೆಲಸ ಮಾಡ್ತಾ ಇದ್ದೀನಿ, ಏನ್ ಸಂಬಳ ಅಂತ ಕೇಳ್ತಾರೆ ಹೊತ್ತು. ಎಷ್ಟು ಅಕ್ಕಿ ಇಟ್ಟಿದ್ಯಾ ಅಂತ ಕೇಳಿಲ್ಲ, ಎಷ್ಟೊಟ್ಟು ಆಡ್ಸಿದ್ಯಾ ಅಂತ ಕೇಳ್ತಾರೆ. ಎಷ್ಟು ದೂರದಿಂದ ಬಿಟ್ರಿ ನೀವು ಹೋಮರು ಅಂತ ಕೇಳ್ತಾರೆ ಹೊತ್ತು. ಎಷ್ಟು ಅಕ್ಕಿ ಇಟ್ಟಿದ್ದೀರಿ ಅಂತ ಯಾರು ಕೇಳೋದಿಲ್ಲ. ಕ್ವಾಂಟಿಟಿ ಇಸ್ ನಾಟ್ ದ ಕ್ರೈಟೀರಿಯಾ, ಪರ್ಫಾರ್ಮೆನ್ಸ್ ಇಸ್ ದ ಕ್ರೈಟೀರಿಯಾ. ಆ ಬೇಸ್ ತಿಳ್ಕೊಂಡು ಮಾತಾಡ್ಬೇಕು. ಈ ಜಾತಿ ಎಲ್ಲಿಂದ ಬಂತು, ಯಾವ್ದೋ ಗಂಟಂದ ಹೆಣ್ಣಂತ ಆಡ್ತು. ಆಮೇಲೆ 2 ವರ್ಷ ಆದ್ಮೇಲೆ ಯಾವ್ದಾದ್ರು ಸ್ವಲ್ಪ ಜೀನ್ಸ್ ಕಮ್ಮಿ ಆಯ್ತು, ಹೋಯ್ತು ಅಕ್ಕಿ ತಳಿ, ಹೋಯ್ತಣ್ಣ ಆ ತಳಿಗಳಿಲ್ಲ. ಆ ತರನೇ ನಡೀತಾ ಇರೋದು. ಎಲ್ಲೂ ಪ್ಯೂರಿಟಿ ಇಲ್ಲ. ಇವಾಗ ಉದಾಹರಣೆಗೆ ಸ್ಟೇಟ್ ನಲ್ಲಿ ಯಾಕಂದ್ರೆ ಜಾತಿಗಳ ಹೆಸರು ಹೇಳ್ಕೊಡ್ತು ಅಂದ್ರೆ ಅಲಿಗೇಷನ್ಸ್ ಬಂದಿದೆ, ಅದಕ್ಕೆ ಹೇಳೋದು ಬೇಡ ಅಂತ ಸುಮ್ಮನೆ ಇದ್ದೀನಿ. ಸರಿ ಸರ್, ಆಯ್ತು, ಓಕೆ. ನನ್ನ ಇನ್ನೊಂದೇ ಒಂದು ಪ್ರಶ್ನೆ ಇದೆ. ಏನಂತ ಹೇಳಿದ್ರೆ, ಇವಾಗ ನೀವು ಸೈಂಟಿಫಿಕ್ ಆಗಿ ತುಂಬಾನೇ ಡೀಪ್ ಆಗಿ ಇನ್ವಾಲ್ವ್ ಆಗಿ ಪಾರಿವಾಳದ ಶೋಕಿ ಮಾಡಿದಿರಾ. ಒಂದು ಓಮರ್ ಬಗ್ಗೆನೂ ನೀವು ಸಾಕಷ್ಟು ಡೀಪ್ ಆಗಿ ಇನ್ವಾಲ್ವ್ ಆಗಿದ್ದೀರಾ, ಸಾಧನೂ ಮಾಡಿದೀರಾ, ನಮ್ಮ ತಮ್ಲರ್ ಇದ್ರ ಬಗ್ಗೆನೂ ಮಾಡಿದೀರಾ, ಗಿರೇಬಾಜ್ ಬಗ್ಗೆನೂ ಮಾಡಿದೀರಾ. ಈ ಒಂದು ಇದ್ರಲ್ಲಿ ಒಂದು ಜೆನೆಟಿಕ್ ಅಂತ ಒಂದು ಬರುತ್ತೆ, ಜೆನೆಟಿಕ್ ಅನ್ನೋದು ಇದೆಯಾ? ಇಟ್ಟಿದ್ರೆ ಆ ಜಾತಿನ ನಿಭಾಯಿಸಿ ಇಟ್ಕೊಂಡು ವಿತಿನ್ ಲೈನ್ ಬ್ರೀಡ್ ಮಾಡ್ಕೊಂಡಿದ್ರೆ ಇರುತ್ತೆ. ಲೈನ್ ಬ್ರೀಡ್ ಇನ್ ಬ್ರೀಡ್ ಗೊತ್ತಿಲ್ಲ, ಹೆಂಗ್ ಮಾಡ್ಬಿಡ್ತಾನೆ. ಸರ್, ಇವಾಗ ಲೈನ್ ಬ್ರೀಡ್ ಅಂತ ಬಂದಾಗ ಆ ಒಂದು ಲೈನ್ ಬ್ರೀಡ್ ಅಲ್ಲಿ ಅದ್ರಲ್ಲಿ ಒಂದು ಕುಗ್ಗಂತ ಸಾಧ್ಯತೆಗಳು, ಅಂದ್ರೆ ಇವಾಗ ಈ ವರ್ಷ ಒಂದ್ ಪಟ್ಟ ಮಾಡಿದೆ, ಈ ವರ್ಷದಲ್ಲಿ ನಾನು 2 ಜೊತೆ ಒಂದ್ ಪಟ್ಟ ಮಾಡಿದೆ. 2 ಜೊತೆ ಪಟ್ಟನೂ ನನ್ನ ಇನ್ಬ್ರೀಡ್ ಅಂದ್ರೆ ಇನ್ಬ್ರೀಡ್ ಅಲ್ಲೇ ಆಗಿರೋದು. ಆಯ್ತಾ? ಇನ್ಬ್ರೀಡ್ ಅಲ್ಲಿ 2 ಜೊತೆ ಪಟ್ಟ ತಗೊಂಬಂದೆ. ಆ 2 ಜೊತೆ ಪಟ್ಟ ತಂದ ಮೇಲೆ ಅವೆರಡು ಒರಿಜಿನಾಲಿಟಿ ಆಯ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಪೂಟ ಅಂತ ಆಯ್ತಾ? ಅದು ಜೀನ್ಸ್ ಫ್ಯೂಸ್ ಆಗಿದ್ರೆ ಪ್ಯೂರಿಟಿ ಬರುತ್ತೆ, ಜೀನ್ಸ್ ಫ್ಯೂಸ್ ಆಗಿದ್ರೆ ಹಾಫ್ ಬ್ರೀಡ್ ಇದು ಯಾವ್ದು ಹಾಫ್ ಬ್ರೀಡ್. ಓಕೆ, ಅದನ್ನ ನಾನು ಔಟ್ ಕ್ರಾಸಿಂಗ್ ನೆಕ್ಸ್ಟ್ ಜನರೇಷನ್ ಅಲ್ಲಿ ಮಾಡಿದಾಗ ನನ್ಗೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಆ ಅಕ್ಕಿ ಬಂದ್ಬಿಟ್ಟು 2 ವರ್ಷನೋ 3 ವರ್ಷನೋ ನನ್ ಕೈ ಹಿಡಿದು ಒಂದ್ 8-9 ವರ್ಷ ಆಡ್ತಾ ಇತ್ತು. ಆಯ್ತಾ? ಅದ್ರಲ್ಲಿ ಬಂದಂತ ಒಂದು ನೆಕ್ಸ್ಟ್ ಜನರೇಷನ್ ನಾನು ಕ್ರಿಯೇಟ್ ಮಾಡಿದಾಗ ಚಕ್ಕರ್ಗೆ ಹೋಗ್ತಾ ಇಲ್ಲ. ಇದಕ್ಕೆ ಏನ್ ಹೇಳ್ತೀರಾ? ಅದಕ್ಕೆ ತಳಿ ಫ್ಯೂಸ್ ಆಗಿಲ್ಲ, ನೀವು ಬರ್ಸಿರೋ ಹೆಣ್ಣಲ್ಲಿ ಏನೋ ಡಿಫೆಕ್ಟ್ ಇರ್ಬೋದು. ಇವಾಗ ಒಂದು 30-40 ವರ್ಷಕ್ಕೆ ಮುಂಚೆ ರಮೇಶ್ ಗೌಡನ ಮದುವೆನಲ್ಲಿ ಒಂದು ಮಾತು, ಗಂಡು ಒಳ್ಳೇದು ಹೆಣ್ಣು ಒಳ್ಳೇದು, ಅಕ್ಕಿ ಆಡ್ಲಿಲ್ಲ.